ನಮ್ಮನ್ನ ಇದಾರ ಹುಡುಗಿರಲ್ಲಿ ಇಲ್ಲ ಅದಕ್ಕೆ ಬಂದೆ ನೋಡಿ ನಮ್ಮಪ್ಪ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನಮ್ಮ ಜಗ್ಗನ ತೋಟ ನೋಡ್ಬೇಕಂತ, ಅದಕ್ಕೆ ಜಗ್ಗನ ಕರ್ಕೊಂಡು ತೋಟಕ್ಕೆ ಹೋಗಿ ನಮ್ಮ ಅಜ್ಜಿಗೆ ಊಟ ಕೊಟ್ಟು ಎಲ್ಲ ತೋರಿಸ್ಕೊಂಡು ಬರೋಣ ಬರ್ರಿ. ಹಲೋ, ನೀನಿಲ್ಲೇನು ಮನೆಗೆ? ಬಾ ಕಾಣಿಸಂಗಿಲ್ಲ. ಹೊರಗೆ ಬಾರ. ನೀನು ಮನೆ ಒಳಗೆ ಬಾಲ್ಕನಿಯಿಂದ ನೋಡ್ತಿದ್ಯಾ? ಫುಲ್ ಹೊರಗೆ ಬಾ. ಕಾಣಿಸಂಗಿಲ್ಲ ನಿಮ್ಮ ಮನೆ ಅದ? ಹ್ಞೂ ಬಾ. ಡೆಂಗ ಚಕ ಬಂದ ನವಣ್ಣ ಬಂದ ನವಣ್ಣ ನೋಡ್ರಿ. ನವಣ್ಣ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಬರ್ರಿ ಬರ್ರಿ. ಅಕ್ಕಿದಾಗ ಯಾವಾಗ ಇರ್ಬೇಕೇನು ನಿನಗೆ? ಹಂಗೆ ಹಾಂ. ಯಾರು ಬಂದೆ? ಇವಾಗ ಅಜ್ಜಿಗೆ ಊಟ ಕೊಟ್ವಿ. ನಮ್ಮ ತಿಪ್ಪೇಶಿ ಎಲ್ಲ ಬರ್ರಿ. ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಕಾಣಿಸಿಲ್ಲ. ಹಾಂ ಇಲ್ಲಿ ಬಾತಿದ್ದೆ ಈ ಕಡೆಗೆ. ಏನು ಊಟ ಮಾಡಿದೆ? ಬಾರಲ್ಲಿ ಏನು ಊಟ ಮಾಡಿದೆ? ಹಾಂ ಊಟ ಮಾಡಿದೆ ಇಲ್ಲ? ಕಾಲೇಜ್ಗೆ ಹೋಗೋದು ಬಿಟ್ಟು ಏನು ಮಾಡ್ತಿದ್ದೀರಾ? ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಜನ ಇದಾರ ಹುಡುಗಿರಲ್ಲಿ? ಇಲ್ಲ ಅದಕ್ಕೆ ಬಂದೆ ನೋಡಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ಮತ್ತೆ ಇಲ್ಲಿಗೆ ಯಾಕೆ ಬಂದು ಹಿಂಗೆ? ಏನೋ ಮಾಡ್ತಾ ಇದೀರಿ? ವಿಡಿಯೋ ಮಾಡ್ತಾ ಇದೀರಿ, ಅಲ್ಲಿ ಕ್ಯಾಮ್ರಾ ಐತೆ ಮುಂದೆ, ತೀರ ಅರ್ವಾಗಲ್ಲ ಕಬಡ. ಇಲ್ಲ ಕಣ, ಪ್ಲೇ ಮಾಡಿಲ್ಲ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ರೆಕಾರ್ಡ್ ಆಗಿಲ್ಲ ಅದು. ಮಂಗ ಅಲ್ಲಿ ಹೊಲ್ದಾಗ ಹೋದ್ಮೇಲೆ ಆಡೋಣ ಅಂತ ಹೇಳಿ ಊಟ ಆಯ್ತು. ಏನು ಮತ್ತೆ ನಾಳೆ ಮಾಡ್ಬೇಕಂತ ಹೇಳ್ದೆ ಹಂಗೆ ಹೇಳ. ನೀವ್ ಬರ್ತೀಯ ಅಂತ ಅವ್ರು ನಿಲ್ಕೊಂಡ್ರ. ಏನು ಊಟ? ಎಲ್ಲ ಇತ್ತು ಕಾಲೇಜ್ ಹೇಳು ಅನ್ಗಲ್ಗೆ ಕಳಕ್ ತಾನೆ ಕೋಳಿ ಫಾರಂ ಮುಂದೆ. ಇಲ್ಲ ಇಲ್ಲಿ ಒಳಗೆ ನಾನೇ ನೋಡಿಲ್ಲ ಕಣ. KB ಹೋಗಿ ಏನ್ ಮಾಡೋದು? KB ಅಲ್ಲ IB. ಹಾಂ IB. ಯಾವ್ದು ಗ್ರಾಮರ್ ಮಿಸ್ಟೇಕ್ ಆಗಿರ್ತಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ನೋಡ್ರಿ, ನಮಗೆ ಕರೆಕ್ಷನ್ ಹೇಳ್ತವ್ರೆ. ಸಿಸ್ತೆ ಎಷ್ಟೊತ್ತಿ ಕಾಲೇಜ್ ಮುಗಿಯೋದು? ಮತ್ತು ನಾಳೆ ಒಂದು ನೀರು ಇಟ್ಲ ಬಾರ ಇಲ್ಲಿ. ನಿನಗೇನಾಗ್ತದೆ ಹೇಳು? ಸರಿ ಬಿಡು ಹಂಗಾರೆ. ಬರುತ್ತೆ, ಅಲ್ಲಿಂದ ಲೆಫ್ಟಿಗೆ ಬುದ್ನಿಂಗಳ್ಳಿ ರೂಟಿಗೆ ಬಂದ್ಬಿಡ್ರಿ. ಬುದ್ನಿಂಗಳ್ಳಿ ಅರ್ಥ ಆಗ್ಲಿಲ್ಲ ಅಂದ್ರೆ ಕೂಡ್ಲಿಗಿ ರೂಟ್ ಅಂದ್ರೆ ಅರ್ಥ ಆಗುತ್ತಿಲ್ಲ. ಅಲ್ಲಿ ಬಂದು ಎಲ್ಲ ಮಾಡಿ ಕಿತ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲ ಮಾಡ್ತೀನಿ, ಕಿತ್ಕೊಂಡು ಹೋಗ್ರಿ, ದುಡ್ಡು ಕೊಟ್ಟು ಹೋಗ್ರಿ. ಹ್ಞೂ ಅದು ಹಾಂ, ಯಾಕಂದ್ರೆ ನಮ್ಮ ಹುಡುಗರನ್ನ ಲಾಸ್ ಮಾಡ್ಬೋದು. ಬಡವ್ರ ಕಣಯ್ಯ, ಬಡವ್ರನ್ನ ಬೆಳೆಸ್ಬೇಕು. ಹಾಂ, ಬಡವ್ರ ಮನೆ ಮಕ್ಕಳನ್ನ ಬೆಳೆಸ್ರಿ. ಈ ರೀತಿ ಯಾರೋ ಮಂದಿ ಎಂಥ ವ್ಯೂ ಮಿಸ್ ಆಯ್ತು ಮತ್ತೆ ವ್ಯೂ ನೋಡೋಕ್ಕಾಗಲ್ಲ. ಕಾಲೇಜ್ ಬಂದ್ಬಿಟ್ಟು ಅಲ್ಲೇ ಹಾಂ, ಇಲ್ಲೇ ಅಂತ ಇಲ್ಲಿ ನೋಡ್ತೀಯ? ಇದ್ರ ಸ್ಪೆಷಲ್ ನಮ್ಮ ಬೈಕಾಗೆ ಏನು ಈ ಕಡೆ ಸಿಕ್ಲನ್ ಹಾಕಿದ್ರೆ ಈ ಕಡೆ ತೋರಿಸುತ್ತೆ.
ಆದರೆ ಇಲ್ಲಿ ಕರೆಕ್ಟ್ ಬಿದ್ದಿರ್ತೈತೆ ಲೆಫ್ಟ್. ಈ ಕರೆಕ್ಟಾಗಿ ತೋರಿಸ್ತದಾ? ಹ್ಞೂ ಈಜಾಡಕ್ಕೆ ಬರಲ್ಲ ಕಣಪ್ಪ ಸ್ವಾಮಿ. ಮುಳುಗ್ ಹೋದ್ರೆ ಹೋಯ್ದೆ ನೀನು. ಪರವಾಗಿಲ್ಲ. ಅಲ್ಲಿ ಗಾಡಿ ಹೋಗಲ್ಲ, ಅದ್ರಾಗ ಹೋಗಿ ಇದು ಈಗ ಕೆಟ್ಟೋಗಿರೋದು. ಏನು ಸ್ಕೂಟಿ? ಹ್ಞೂ ರೈಟಿಗೆ ಹಾಕಿರೋ ಲೆಫ್ಟಿಗೆ ತೋರಿಸುತ್ತೆ. ಈಗ ಹೋಗ್ತಿದ್ದೀವಿ, ಒಳಗೆ ಹೋಗಿ ಎಲ್ಲ ತೋರಿಸ್ತೀವಿ, ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಇರೋದೇ ಮಾವಿನ ಗಿಡ ಒಂದು. ತಡಿ ನಾನು ಹೋದ್ಮೇಲೆ ಬಾ, ಇಲ್ಲಾಂದ್ರೆ ಕಾಣಲ್ಲ ನೋಡಿ ನಿಮಗೆ. ಬರ್ತಾ ಇದ್ದೀವಿ. ಅದಕ್ಕೆ ಹೋದ್ನಲ್ಪ ಅಂತ ನಮ್ಗೆಲ್ಲ ಗೊತ್ತಾಗ್ಬಿಡ್ತು. ಅಯ್ಯೋ ಕಳ್ತನ ಮಾಡೋಣ ಅಂದ್ರೆ ಎಲ್ಲ ಇಷ್ಟಿಷ್ಟೇ ಇದೆ ಗಾಯ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೀನು ಬಂದ್ರೇ ಬೀಪ್. ಅದೇ ನವಿಲ್ ನೋಡಲ್ಲಿ, ಅದು ತೋರ್ಸು ಗಾಯ್ಸ್. ನವಿಲ್ ಕಾಣಲ್ಲ ಅದು, ಓಡ್ತೈತೆ ಗಾಯ್ಸ್. ಇದಾಗ ಝೂಮ್ ಮಾಡಕ್ ಬರಲ್ಲ. ಆಗಕ್ ಬೇಕಾದ್ರೆ ಹಾಕೋಣ ಅನ್ಕೊಂಡ್ವಿ, ಮೊಬೈಲ್ ತೆಗೋಷ್ಟೊತ್ತಿಗೆ ಓಡೋಗ್ಬಿಡ್ತು ಗಾಯ್ಸ್ ಅದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಏನು ಮಾಡೋಕ್ಕಲ್ಲ, ಜೀವನನೇ ಅಷ್ಟು. ಏನು ನೋಡ್ಬೇಕು ಅನ್ಕೊಂತೀವಿ ಅದು ನೋಡೋದಿಲ್ಲ, ಬೇರೆದನ್ನೆಲ್ಲ ನೋಡಿ. ಇದಂತೂ ಪಕ್ಕ. ಬಾನ್ ಕೈದಾಗ ಕಿತ್ಕೊಂಡು ಹೋಗೋದೆ. ಎಳ್ನೀರು ಎತ್ತತಿ ಹಂಗೆ ಎತ್ತಲೆ ಮ್ಯಾಕೆ. ನೀನು ಎತ್ತಕ್ಕೂ ಗಿಡಗಳು ಬಿದ್ದೋಗ್ತವೆ. ಗಿಡ ಇದೆ ಟೋಟಲ್ ಐದ ಒಂದು 50 50-85. ಏನು ಮಾಡೋಣ, ಬಡವರು ಅಷ್ಟೇ ಬೆಳೆಯೋದು ಅಷ್ಟೇ ಬರೋದು. ಹಲಸಿನ ಹಣ್ಣು ಇದೆ ನೋಡಿ. ಆಗಿದೆ ಅವು ಆಗಿಲ್ಲ, ಆದ್ಮೇಲೆ ತಂದ್ಕೊಡು ಪಕ್ಕ. ನೀನು ಆದ್ಮೇಲೆ ಅಲೇ ಸುಳ್ಳ ನೋಡ್ರಿ, ಮಾತು ಕೊಟ್ಟಿನಿ. ಹಾಂ, ಈ ಹಲಸಿನ ಹಣ್ಣು ಆದಮೇಲೆ ಜಗ್ಗಿಗೆ ಒಂದು ಕೊಡೋಣ, ಸರಿನಾ? ಪಕ್ಕ ಪಕ್ಕ. ಇದಕ್ಕೆ ಮಿಸ್ಟರ್ ಸೂರ್ಯ ಸಾಕ್ಷಿ, ಮತ್ತೆ ನೋಡ್ತೀವಿ ಕರ್ನಾಟಕ ಜನತೆ ಸಾಕ್ಷಿ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ತೋತಾಪುರಿ ಇಲ್ಲ ಅದ ನೋಡಿ ಮಾವಿನ ಹಣ್ಣು. ಇಲ್ಲಿ ಬಾಯಿಲ್ ಒಂದೇ 2 ಕಿತ್ಕ ಸಾಕು. ಆಗಿರೋ ತೋರಿಸು. ಇದಿಟ್ಕ ಗೈಸ್, ನಮ್ಮಣ್ಣ ನೋಡ್ರಿ ಎಲ್ಲ ಅದೇನಾ? ಹ್ಞೂ ಅದೇ ನಮ್ಮ ಅಪ್ಪ. ಟಿಡಿ ಎಂತ ಗೊತ್ತಂತ ಗೈಸ್, ಈಗ ಬೇರೆ ಮಾನ್ಕಾಯಿ ಕೀಳಿಲ್ಲ ನಂಗೆ ಸಮಾಧಾನ ಆಗಲ್ಲ. ಅದ್ರಲ್ಲಿ ಎಲ್ಲಿ ತೋರ್ತಿ ಎಗ್ರಬೇಕು ಮ್ಯಾಗೆ, ಸಿಕ್ಕಾಕಂತೈತೆ. ಗಾಯ್ಸ್ ನಮ್ಮನ್ನೆಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಏನು ನೋಡ್ಬೇಕು ಎಲ್ಲ ತೋರಿಸಿವಲ್ಲ. ಇದು ಈ ಮಾವಿನ ಗಿಡ ನೋಡು, ಬಾದಾಮಿ ಅದು. ಇದು ಭಾರಿ ಟೇಸ್ಟ್, ಅದು ಡಿಮ್ಯಾಂಡು. ಕೆಜಿ ಹೆಂಗೆ? ಭಾರಿ ಟೇಸ್ಟ್ ಇರ್ತಾವೆ ಬಾದಾಮಿ. ಎಷ್ಟು ವೆರೈಟಿ ಇದ್ದಾವೆ? ಹೇಳ್ದಲ್ಲ 6 ತೋತಾಪುರಿ, ಬಾದಾಮಿ, ಬೆಂಗಳೂರು, ಮತ್ತು ರಸ್ಪುರಿ. ರಸ್ಪುರಿ ಅಂದ್ರೆ ಯಾವ ಥರ ಇರುತ್ತೆ? ಅಲ್ಲೇ ಇತ್ತು ರೆಡ್ ಆಗೋದು. ಅದೇ ಅರ್ಧ ಗ್ರೀನು, ಅರ್ಧ ರೆಡ್. ಹಾಂ, ಆರೆಂಜ್ ಅಲ್ಲ, ಅರ್ಧ ರೆಡ್. ಏಯ್ ಅದು ಹಂಗೆ ಇರ್ತದೆ ನಡಿ. ಒಂದು 2 3 4 ನೋಡ್ರಿ, ಇದು ಲಾಡು. ಈಗ ಕಾಣ ಲಾಡು ಹಿಂಗಿರ್ತಾರೆ. ಲಾಡು ಮಾವಿನಕಾಯಿ. 10,000 ಕೊಟ್ಟಿವಿ, ಮೆಟ್ನಾಗ ಓಡಿಸಿವಿ. ಹಾಲು ಬರುತ್ತೆ, ಕಿತ್ತಕೋರ್ಲಿ ನೋಡಿ. ಮತ್ತೆ ಹೆಂಗೆ ಕೇಳ್ಬೇಕು ನೋಡಿ, ಎಷ್ಟಕ್ಕೊಂದು ಉದ್ರೆ ಹೆಂಗಿದ್ದು ಗೊತ್ತಿದ್ರಾಗ. ಅದಕ್ಕೆ 10,000. ಗಾಯ್ಸ್ ಒಂದೇ ಒಂದು ಹಣ್ಣು ಕಿತ್ಕೊಂಡು ನಾಲಿಗೆ ಬೇಡ್ರಿ. ನೋಡ್ತಂಬಾಗ ಮಿಸ್ ಆಗಿ ತಗೊಂಡು ನೋಡ್ಬಿಟ್ರೆ ನಮ್ಮನ್ನ ದೇವರು. ಚಪ್ಪಲಿ ತುಂಗಭದ್ರಾ ನದಿಯಿಂದ ಬರೋವು ಹಿಂಗೆ ಬರ್ತವೆ. ಅವು ಅಲ್ಲಿ ಪೈಪ್ ಲೈನ್ ಐತಾ, ಅಲ್ಲಿ ಪೈಪು ಹೊಡ್ಕೊಂಡೈತೆ. ಮತ್ತು ಸುಮ್ಮನೆ ಎಲ್ಲರಿಗೂ ಹಳ್ಳ ಅಂತ ಪುಂಗ್ಬಿಡೋದು. ಅಂದರೆ ಇದು ಹಳ್ಳನೇ ಕಣ. ಪೈಪ್ ಹೊಡ್ಕೊಂಡೈತೆ ಅಂದರೆ ಪೈಪ್ ಹಿಂಗೆ ಬಿಟ್ಟಾರೆ. ಅದು ಪೈಪ್ ಹೊಡ್ಕೊಂಡು ಹಿಂಗೆ ಹರಿತಿರೋದಿಲ್ಲ ಅಂದರೆ ಸ್ಲೋ ಆಗಿ ಬರ್ತಿದ್ವು. ಮೊದಲಿಂದಾನೇ ಹಳ್ಳ. ಇದು ಎಲ್ಲಿಗೆ ಹೋಗ್ತೇಳು? ಕೋವಿನಪೇಟೆಗೆ ಹೋಗುತ್ತೆ. ಕೋವಿನಪೇಟೆಗೆ ಹೋಗತ್ತಿದ್ದ.
ಅಂತ ಯಾಕೆ ತರಬೇಕು ಅಂತ ಬಾ ಇಲ್ಲಂದ್ರೆ ಹೇಳಿಬೋದಾಯ್ತಲ್ಲ. ಹೌದಲ್ಲ ಕಷ್ಟ ಬಿಟ್ಕೊಂಡು ಅಲ್ಲಿಂದ ನಡ್ಕೊಂಬರೋ ಅವಶ್ಯಕತೆ ಇಲ್ಲ. ಲೇ ನನ್ನ ಕಷ್ಟ ನನ್ನ ದೇವ್ರ ಕಣು ನನ್ನ ವ್ಯೂವರ್ಸ್ಗೆ ಜಾರ್ಕೊಂಬಿದ್ದೆ ಅಂತ ಊನಂತಿದ್ದಲ್ಲ ಪಡ್ಡು ತಡಿ ತಡಿಲಿ ಜಾರ್ ತಡಿಲಿ. ಹಾಂ ನೀವು ಒಳಗೆ ಹೋಗ್ತಿದ್ದೆ. ಹಾಂ ಅಯ್ಯಪ್ಪ ಸ್ವಾಮಿ ಅಡ್ವೆಂಚರ್ ಮಾಡ್ದಂಗೆ ಆಯ್ತು ನಾವು ಇಲ್ಲೆಲ್ಲೋ. ಹೆಂಗೈತೆ ಗಾಯ್ ನೋಡಿ ನಮ್ಮಣ್ಣ ಹೊಲ್ದಾಗ ಕರ್ಕೊಂಬರ್ತೀವಿ ಅಂದ್ರೆ ಗಾಡಿ ಕರ್ಕೊಂಬಂದಿದ್ದಾರೆ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮನೆಗೆ ಹೋಗಿ ಮಾವಿನಹಣ್ಣು ತಿನ್ನೋದೆಯ. ಆಹಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಬರಲಿ ಅಂತ ಹೇಳ್ತಾ ಹಾಂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮನೆಗೆ ಹೋಗ್ತಿದ್ದೀವಿ. ಬಾಯ್ ಬಾಯ್ ಟಾಟಾ. ಹುಡುಕೋಬಿಟ್ರಿ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್.